ನನ್ನ ಗಾಡ್ ಬರ್ಡೇ ವಯಸ್ಗೆ ಅಂತ ಮಾಡಿರೋ ಪಾರ್ಟಿ ಇದು ಬಿಕಾಸ್ ಅಣ್ಣಂದು ಲಾಸ್ಟ್ ಬರ್ಡೇ ಏನ್ ಮಾಡೋದು ಗೊತ್ತಾಯ್ತಿಲ್ಲ. Okay, let's go. What is up fam? Hi, so welcome back to my new vlog guys. ಏನಪ್ಪ ಇವತ್ತು ಟುಮ್ ವ್ಲಾಗ್ ಮಾಡ್ತಾನೆ ಅನ್ಕೊಂಡ್ರ ಗೈಸ್. ಸೊ ಇವತ್ತು ನಮ್ಗೆಲ್ಲಾಗೂ, ನನಗೆ, ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ನಮ್ಮ ಸ್ಯಾಮ್ ಟೀಮ್ಗೆ ಎಲ್ಲರಿಗೂ ಸ್ಪೆಷಲ್ ಡೇ ಬಿಕಾಸ್ ಇವತ್ತು ನನ್ನ ಗಾಡ್ ಬರ್ಡೇ. ನಿಮಗೆ ಇದು ಗಾಡ್ ಅನ್ನೋದು ದೊಡ್ಡ ವಿಷಯ ಇರ್ಬೋದು, ಬಟ್ ನನಗೆ ಇದು ತುಂಬ ಚಿಕ್ಕ ವರ್ಡ್ ಬಿಕಾಸ್ ದ ಓನ್ಲಿ ಗೈ ಐ ಲವ್ ನನ್ನ ಲೈಫಲ್ಲಿ ತುಂಬ ನನ್ನ ಸ್ಟ್ರೆಂತ್ ಆಗಿ ಬರೀ ನನಗಲ್ಲ, ನಮ್ಮ ಫ್ಯಾಮಿಲಿಗೆ, ನಮ್ಮ ಸ್ಯಾಮ್ ಟೀಮ್ಗೆ ಎಲ್ಲರಿಗೂ ಸ್ಟ್ರೆಂತ್ ಆಗಿ ಒನ್ ಮ್ಯಾನ್ ಆರ್ಮಿ ಅವನ ಬರ್ಡೇ. ಸೊ ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಇವತ್ತು ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವನ ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಕಳಿಸಿ ಅವ್ನ ಅಣ್ಣಗೆ ಯಾರ್ಯಾರು ಕ್ಲೋಸ್ ಇದ್ದಾರೆ ಅವ್ರಿಗೆಲ್ಲರೂ ಕಳಿಸಿ ಅವ್ನ ಬರ್ಡೇ ಸ್ಪೆಷಲ್ ಮಾಡಿಸ್ಬೇಕಂತ ಇದ್ದೀವಿ. ಬಿಕಾಸ್ ಎಲ್ಲ ಬರ್ಡೇ ಅವ್ನು ಸ್ಪೆಷಲ್ ಮಾಡ್ತಾನೆ, ಈ ಸತಿ ಅವ್ನ ಬರ್ಡೇ ನಾವು ಸ್ಪೆಷಲ್ ಮಾಡೋಣ. ಇವಾಗ ನಾನು ಹೋಗ್ತಿರೋದು ಬೆಳಗ್ಗೆ 5 ಗಂಟೆಗೆ. ನಮ್ಮ ಊರಿಂದ ಅತ್ತೆ ಮಗ ಬಂದವ್ರೆ, ಸೊ ಅವ್ರನ್ನ ಪಿಕ್ ಮಾಡೋಕ್ಕೆ ಲಿಟ್ರಲಿ ನಾನು ಇಡೀ ನೈಟ್ ಮಲಗಿಲ್ಲ ಗೈಸ್. ನನಗೆ ನನ್ನ ಬರ್ಡೇಕ್ಕಿಂತ ಅವ್ನ ಬರ್ಡೇ ಎಕ್ಸೈಟ್ಮೆಂಟ್ ಜಾಸ್ತಿ. ಅವ್ನು ಅಣ್ಣ ಬರ್ಡೇ ಅನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ. ಸೊ ನಾನು ನಿಜ ನಾಳೆ ಏನು ಮಾಡೋದು, ಹಿಂಗೆ ಮಾಡೋದು ನಿದ್ದೆನೇ ಮಾಡಿಲ್ಲ. ಸೊ ನನಗೇನೋ ಒಂಥರ ಖುಷಿ ಆಗ್ತಿದೆ ಅಣ್ಣನ ಬರ್ಡೇ ಅಂತ. ಸೊ ಬಿಕಾಸ್ ಇವತ್ತಿನ ದಿವಸ ಅವ್ನು ಯಾವ ಟೆನ್ಷನು ಇಲ್ಲದೆ ಆರಾಮಾಗಿ ಅವ್ನ ಬರ್ಡೇನ ಅವ್ನ ದಿವಸನ ಎಂಜಾಯ್ ಮಾಡಬೇಕು. ಆದಷ್ಟು ನಮ್ಮ ಕಡೆಯಿಂದ ಅವನು ಖುಷಿಯಾಗಿರ್ಬೇಕು. ಇವತ್ತಿನ ದಿವಸ ಟ್ರೈ ಮಾಡೋಣ. ಸೊ ಬನ್ನಿ, ಇವಾಗ ನಮ್ಮ ಅತ್ತೆ ಮಗ ಕರ್ಕೊಂಬಾಗ ಹೋಗ್ತೀನಿ, ಬನ್ನಿ ಹೋಗೋಣ. ವೆಲ್ಕಮ್. ಹಾಯ್ ಬ್ರೋ. ಅಣ್ಣ ಔಟ್ಫಿಟ್ ರೆಡಿ ಇದೆ. ಅಣ್ಣಂಗೆ ನಾನೇ ಡಿಸೈನ್ ಮಾಡಿ ಔಟ್ಫಿಟ್ಟು. ಸೊ ಅವ್ನ ಬರ್ಡೇಗೆ ಅಂತ ಸ್ಪೆಷಲಾಗಿ ಡಿಸೈನ್ ಮಾಡಿಸಿರೋದು. ಸೊ ಈ ಬರ್ಡೇ ತುಂಬ ಸ್ಪೆಷಲ್ ಫೀಲ್ ಮಾಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಿದ್ವಿ. ಹೋಪ್ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ನೋಡೋಣ ಗೈಸ್. ಸೊ ಸ್ವಲ್ಪ ಟೈರ್ಡ್ ಆಗ್ಬಿಡಿ, ಮಲ್ಕೊಳ್ಳೋಣ. ಸ್ವಲ್ಪ ಮಲಗಿ ಎಲ್ಲ ಎದ್ಮೇಲೆ, ಎಲ್ಲ ಬಂದಮೇಲೆ, ನಮ್ಮ ಸ್ಯಾಮ್ ಟೀಮ್ ಎಲ್ಲ ಬಂದಮೇಲೆ ಸ್ಟಾರ್ಟ್ ಮಾಡೋಣ ವರ್ಕು. ಸೊ ಸಿ ಯು, ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಊಟ ಬಂದಿದೆ. ಇಲ್ಲಿ ನಮ್ಮ ಸ್ಯಾಮ್ ಟೀಮು ಎಲ್ಲ ಇದ್ದೀವಿ. ಪ್ರಶಾಂತಣ್ಣ ಬಂದಿದೆ. ಗೆಸ್ಟ್ ಯಾರೂ ಬಂದಿಲ್ಲ. ಗೆಸ್ಟಿಗೆಲ್ಲ ನಾನು 6 ಗಂಟೆ ಅಂತ ಹೇಳಿದ್ದೆ, 8 ಗಂಟೆ ಆದರೂ ಇನ್ನೂ ಯಾರೂ ಬಂದಿಲ್ಲ. ಜೀವನದಲ್ಲಿ ಚಿಂತನೆ ಇಲ್ದಿರೋ ಅಂದರೆ ಇವರು. ಅಣ್ಣ ಏನು ತುಂಬ ವರ್ಷ ಆದ್ಮೇಲೆ ಈ ಕಡೆ ಊಟ ಬಂದಿದೆ. ಇಲ್ಲಿ ಮ್ಯಾಟ್ ಹಾಕ್ತವ್ರೆ. ಕಮಾನ್ ಡ್ಯಾನ್ಸ್ ಅಣ್ಣ. ಬೆಳಕು ಇದಕ್ಕೆ ಫುಲ್ ಲೈಟಿಂಗ್ಸ್. ಯಾರು ಗೆಸ್ಟ್ ಬಂದವ್ರೆ ಯಾರಂತ ನೋಡಿ ವೆಲ್ಕಮ್ ಮಾಡೋಣ ಬನ್ನಿ. ಹಾಯ್ ಬ್ರೋ, ವೆಲ್ಕಮ್. ಸೊ ಫಸ್ಟ್ ಗೆಸ್ಟ್ ನಂದಾಬಾಯಿ ಬಂದವ್ರೆ. ಬನ್ನಿ. ಹಾಯ್ ಗೈಸ್. ಸೊ ನಂದಾಬಾಯಿ ವೈನಾಡಿಂದ ಬಂದವ್ರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಪಾಪ ನಂದಾಬಾಯಿ 6 ಗಂಟೆ ಬನ್ನಿ ಅಂದಿದ್ದು, ಅವನು 8 ಗಂಟೆ ಬಂದು ಇನ್ನೂ ಏನು ರೆಡಿ ಆಗಿಲ್ಲ. ಡೆಕೋರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ಅವ್ರು ಇನ್ನೊಂದೇನೋ ಇವೆಂಟ್ ಇತ್ತು ಅಂದ್ಬಿಟ್ಟು ಬರೋದು ಲೇಟ್ ಆಗಿದೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಆದಷ್ಟು ಬೇಗ ಮಾಡೋಣ. ಬಾಯ್ಸ್ಗೆ ಅಂತ ಮಾಡಿರೋ ಪಾರ್ಟಿ ಇದು ಬಿಕಾಸ್ ಅಣ್ಣಂದು ಲಾಸ್ಟ್ ಬರ್ಡೇ, ಬ್ಯಾಚಲರ್ ಆಗಿ ಲಾಸ್ಟ್ ಬರ್ಡೇ. ಸೊ ಅದಕ್ಕೆ ಅಂತ ನಾವು ಫುಲ್ ಬರೀ ಬಾಯ್ಸ್. ಇಲ್ಲಿ ಯಾವ ಫ್ಯಾಮಿಲಿ, ಮಮ್ಮಿ ಡ್ಯಾಡಿ ಯಾರೂ ಇಲ್ಲ, ಗರ್ಲ್ ಫ್ರೆಂಡ್ಸು ವೈಫ್ಸು ಯಾರೂ ಇಲ್ಲ, ಜಸ್ಟ್ ಬಾಯ್ಸ್. ನೋಡಿ ಇಲ್ಲಿ ಇವ್ರು ಅವ ಏನೋ ಆಟ ಆಡ್ತಾನೆ ಅವರೇ. ಲೇ ಜೀವನ ನಿಮ್ಮ ಜೊತೆ ಆಟ ಆಡ್ತೈತಲೇ. ಏನು ಕೆಲಸ ಮಾಡ್ದೋ ನನ್ನ ಮಗ, ಇದಾಕ್ಬಿಟ್ಟು ಕೆಲಸ ಅಂತವನೆ. ಬನ್ನಿ ಗೈಸ್, ಹೊರಗಡೆ ಇನ್ನೂ ಡೆಕೋರೇಷನ್ ಬಂದೇ ಇಲ್ಲ ಗೈಸ್. ಡೆಕೋರೇಷನ್ ಬರೋರ್ಗು ಮ್ಯಾಚ್ ಆಡೋಣ ಅಂತ ಮ್ಯಾಚ್ ಆಡ್ತಿದ್ದೀವಿ. ಬೇಬಿ ಬಾಲ್. ಬ್ಯಾಟ್ ಹೊಡಿತೀನಿ ಗೊತ್ತಿರೋದು. ಅಯ್ಯೋ ಇಷ್ಟಪ್ಪ ಎಲ್ಲ ಹೇಳ್ತೀನಿ. ಬಂದ್ಬಿಡು. ಇಷ್ಟಪ್ಪ ಬರಂಗಿಲ್ಲ ಗುರು. ವಾಟ್ ನಂದಾಬಾಯಿ ಸಿಂಗಲ್ ಬಾಲ್ ಔಟ್. ಮನೀಷ ಔಟ್. ಕಳ್ಸು ಆಚೆ ಕಳ್ಸು ಔಟ್.
ಮೋಸ ಆಡಿಲ್ಲ ಅಂದ್ರೂ ಆಗಲ್ಲ ಕಣಲೆ. ಮನುಷ್ಯ ಗೈಸ್ ಕಾದ ವಿಕೆಟ್ ಆಡ್ತಾ ಇದೀವಿ. ಫೈನಲಿ ಗೈಸ್ ಡೆಕೋರೇಷನ್ ಬಂದ್ರು. ಅಣ್ಣ ಹಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಫೈನಲಿ ಅಣ್ಣ ನಿಮ್ಮ ಮನೆ ಹಾಕ್ಬಿಟ್ ಬಾ. ಬನ್ನಿ ಬ್ರೋ, 6 ಗಂಟೆ ರೆಡಿ ಇರ್ಬೇಕು ಅಂತ ಹೇಳಿದ್ರೆ 8:09 9 ಗಂಟೆ ಬಂದವ್ರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬಾ ಖುಷಿ ಆಯ್ತು. ನೈಸ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಒಳ್ಳೆ ಪಾರ್ಟಿ ಇರುತ್ತೆ, ಅದೇ ತಿನ್ಕೊಂಡು ಹೋಗ್ಬಿಡೋಣ. ದೊಡ್ಡ ಪಾರ್ಟಿ ಎಲ್ಲ ಇಲ್ಲ, ಕರೆಕ್ಟ್. ನಾನು ಅಷ್ಟೇ. ಊಟ ರೆಡಿ ಆಗ್ತಿದೆ, ಎಲ್ಲ ರೆಕಾರ್ಡ್ ಆಗುತ್ತೆ, ಹೋಗುತ್ತೆ ವಿಡಿಯೋಗಳು. ಆಯ್ತಾ? ಸರಿ ನೋಡೋಣ. ಬಾಯ್ಸ್ ಇನ್ನೂ ಆಡ್ತೇನೆ ಅವ್ರು ಕ್ರಿಕೆಟ್. ಡೆಕೋರೇಷನ್ ಎಲ್ಲ ಬಂದವ್ರೆ. ಆದಷ್ಟು ಬೇಗ ಡೆಕೋರೇಷನ್ ಮುಗಿದ್ರೆ ಅಣ್ಣ ಬರ್ಡೇ ಸ್ಟಾರ್ಟ್ ಮಾಡೋಣ. ಅವನು ಎಲ್ಲರಿಗೂ ಫೋನ್ ಮಾಡಿ ಲೊಕೇಶನ್ ಕಳಿಸಿ ಅಂತಾನೆ. ನಮ್ಮ ಮನೆಯಿಂದ 10 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ನಾವು ಯಾವ ಲೊಕೇಶನ್ ಕಳಿಸ್ತಿಲ್ಲ. ಬಂದ್ಬಿಟ್ಟು ಅವನಿಗೆ 6 ಗಂಟೆ ಎಲ್ಲ ರೆಡಿ ಆಗಿಬಿಡುತ್ತೆ ಅಂತ ಹೇಳಿದ್ದೆ. ಅವನು ರೆಡಿಯಾಗಿ ಕೂತವ್ನು ಮನೇಲಿ, ಅದು ಒಂದು ಪ್ರಾಬ್ಲಮ್ ಆಗ್ತಿದೆ. ಸೊ ಬೇಗ ರೆಡಿ ಆಗಿದ ತಕ್ಷಣ ಅವ್ನು ಕದ್ದಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ. MFS ಕೇಟ್ರನ್ಸ್ ಅವ್ರು ಬಂದಿದ್ದಾರೆ. ಸೊ ಊಟ ನೋಡಿ ಏನೇನಿದೆ ಅಲ್ಲಿನಾ. ಓಕೆ, ಚೆನ್ನಾಗಿದ್ದೀರಾ? ರುಮಾಲಿ ರೊಟ್ಟಿ, ಇದೇನು ಚಿಕನ್ ಇಲ್ಲ ಇದೆಯಾ? ಓಕೆ, ಇದೆ ಇದೆ ಓಕೆ. ಇದೇನು? ಓಕೆ, ಗಮ್ಮಂತೈತೆ. ಒಳ್ಳೆ ಊಟ ಇವತ್ತು. ಬಿರಿಯಾನಿ ಗಮ್ಮಂತಣ. ಬಿರಿಯಾನಿ ಸ್ಮೆಲ್ಲು. ಸ್ವೀಟು ಏನಿದು? ಪೈನಾಪಲ್ ಹಲ್ವಾ. ಓಕೆ, ಪೈನಾಪಲ್ ಹಲ್ವಾ. ಇವತ್ತೆಲ್ಲ ಯಾರು ಸರ್ ನಿಮಗೂ ಯಾರು ಬೇಕಂದ್ರೆ ಈ ಥರ ಕೇಟರಿಂಗ್ಸ್ ಮಾಡಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಬಿರಿಯಾನಿ ಮಾತ್ರ. ಸೊ ರಿವ್ಯೂ ಲಾಸ್ಟಲ್ಲಿ ಕೊಟ್ಟು ತಿಂದ್ಮೇಲೆ ಎಲ್ಲ ರಿವ್ಯೂ ಕೇಳೋಣ. ಓಕೆ. ಚಿಕನ್ ಕೆಳಗಡೆ ಇತ್ತಾ? ಓಕೆ ತಣ್ಣಗೆ ಆಗ್ಬಿಡುತ್ತೆ ಅಂತ. ಕೇಟ್ ಸೊ ಇವತ್ತು ಒಳ್ಳೆ ಊಟ ಇದೆ ಎಲ್ಲರಿಗೂ. ಅರ್ಧ ಗಂಟೆ ಬಿಟ್ಟು ಅಣ್ಣಂಗೂ ಬರ್ತಾನೆ. ಅಲ್ಲ ಲಾಸ್ಟ್ ಬಂದು ಸ್ವಾಗತ. ನಾವು ಮದ್ವೆ ಆಯ್ತು ನೋಡ ಅಣ್ಣ. ನಾನು ಆಯ್ತು. ಅಯ್ಯೋ ನಂಗೆ 2 ದಿನ ಮದ್ವೆ ಆಯ್ತವ್ರೆ. ನಾನೇ ವೇಸ್ಟ್. ಬೇಗ ಫೀಲು ಅಂದ್ರೆ ನಮ್ಮಿಬ್ರಿಗಿಂತ ಅವರೇ ಬೇಗ ಆಗ್ಬೇಕಿತ್ತು ಅಂತ. ಹಂಗೆಲ್ಲ ಏನಿಲ್ಲ. ಗೈಸ್ ಫೈನಲಿ ನಮ್ಮ ಸಂಜಾಣನು ಮದುವೆ ಆಗ್ತಿದೆ. ಸಂಜಾಣ ಹೆಂಗೆ ಇದು ಅಲ್ಲ ನಿಂದು ಇವಾಗ ಮಾಡ್ಸೋ ನಾವು ಲಾಸ್ಟ್ ಬರ್ಡೇ ನಿಂದು ನಿಂದು ಮದುವೆ. ಅಯ್ಯೋ ಅದ್ ಹೆಂಗಣ ಇಬ್ರು ಒಂದೇ ಕಡೆ ಒಂದೇ ಸತಿ ಮದುವೆ ಆಗ್ಬಿಟ್ಟು ಒಂದೇ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಆಗಿ ನೀವಾದ್ರೆ ನನ್ನ ಲೈನ್ ಕ್ಲಿಯರ್ ಆಗೋದು. ಬೇಗ ಆಗಿ ಮದ್ವೆ ನೋಡೋಣ. ತಾವು ಅಪ್ರೋಚ್ ಮಾಡ್ಬೋದು ಅಂತ. ನಿಂದೆ ಮಗಣ ಮದ್ವೆ 4 ವರ್ಷ ಅಚ್ಚೆ ಹೋದಾಗ. All about your brother. He's like my brother from another mother. When you met him first? I met him during Meta Meet in Bangalore. Okay. It was few years back, and he was a star there during that Meta Meet. Now also he is a star. ಚೈಲ್ಡ್ಹುಡ್ ಫ್ರೆಂಡ್ ಆ್ಯಕ್ಚುಲಿ. ಇವಾಗ ಅವನ್ನ ನೋಡ್ತಾ ಇರೋದು ತುಂಬ ಡಿಫ್ರೆನ್ಸ್ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಆ್ಯಂಡ್ ಈ ಸಕ್ಸಸ್ ಅವ್ನಿಗೆ ಸಿಗಬೇಕು. ಅಮೀರ್ ಅಂದರೆ ಹಾರ್ಡ್ ವರ್ಕಿಂಗ್ ಮೇಯ್ನ್. ಅವ್ರ ಬಗ್ಗೆ ನನಗೆ ಅಕ್ಷಯಿಂದನೇ ಗೊತ್ತಾಗಿದ್ದು ಎಷ್ಟು ಅವ್ರು ಹಾರ್ಡ್ ವರ್ಕ್ ಮಾಡಿ ಈ ಲೆವೆಲ್ಗೆ ಬಂದಿದ್ದಾರೆ ಅನ್ನೋದು. ಸೊ ಹಿಂಗೆ ಗ್ರೋ ಆಗಿ ಎಲ್ಲ ಬೈ ನಿಮ್ಮ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ತಾನೆ. ಅವನು ತುಂಬಾ ಹಾರ್ಡ್ ವರ್ಕಿಂಗು. ಫುಲ್ ಗ್ರೌಂಡ್ ಲೆವೆಲ್ ಇಂದಾನೆ ನೋಡ್ಕೊ ಬಂದಿರೋದು. ತುಂಬಾ ಹಾರ್ಡ್ ವರ್ಕಿಂಗು. ಹಿ ಡಿಸರ್ವ್ಸ್ ದಿಸ್ ಸಕ್ಸಸ್. 6 ಗಂಟೆ ಅಂದ್ರೆ 9 ಗಂಟೆ ಬಂದವ್ರೆ. ಬರ್ಡೇ ಇರೋದು 12 ಗಂಟೆಗೆ. ಬ್ರೋ ನಾವು ಹೇಳಿದ್ದು ಇನ್ವಿಟೇಷನ್ ಕೊಟ್ಟಿದ್ದು 6 ಗಂಟೆ ಉಲ್ಟಾ ಓದ್ಬಿಟ್ಟಿದ್ದಾರೆ 9 ಗಂಟೆ ಅಂತ. ಹಾಯ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬ್ರೋ ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಆಗ್ಲಿ ಬ್ರೋ. ಇದು ಸಿಂಪಲ್ ಪ್ರೈಸ್ ಹೇಳಿ. ಬರ್ತಲ್ಲ ಮತ್ತು ಅಂದಿವೆ
ಡೆಕೋರೇಷನ್ ರೆಡಿ ಆಗಿಬಿಟ್ಟಿದೆ. ಫುಲ್ ಶಾರ್ಟ್ಸ್ ನೋಡ್ಕೊಂಡು ನಿಮಗೆ. ಡೆಕೋರೇಷನ್ ಎಲ್ಲ ಆಗಿದೆ. ಹಣ್ಣಿನ ಕಾಯ್ತಾ ಇದೀವಿ, ಚಿಲ್ ಮಾಡ್ತಾ ಇದೀವಿ. ಇದ್ರೇನೋ ಒಂಥರ ಅಣ್ಣ ಫ್ರೈಗೆ ಹಾಕ್ಸಲ್ವಾ? ಹಾಕೋಣ, ಹಾಕ್ಬಿಡೋಣ. ಸೊ ಅಣ್ಣ ಬಂದ್ಮೇಲೆ ಹಾಕೋಣ ಅಲ್ವಾ? ಅಣ್ಣ ಬಂದ್ಮೇಲೆ ಫ್ರೈ ಕ್ಯಾಂಪ್ ಹಾಕೋಣ. ಇಲ್ಲೊಂದು ಗ್ಯಾಂಗ್ ಕೂತಿದೆ. ಸಂಜೆ ಅಲ್ಲೆಲ್ಲ ಹೋಗ್ತಾ ಅಣ್ಣ ಬ್ಲ್ಯಾಕ್ ಬೇರೆ ಹಾಕಿದೆ, ಕಾಣಿಸಲ್ಲ ಬಾಣ ಇಲ್ಲಿ ಇದೆಯಲ್ಲ. ಗೈಸ್ ಹೋಪ್ ನಮ್ಮ ಅಣ್ಣಗೆ ಇದೆಲ್ಲ ಇಷ್ಟ ಆಗುತ್ತೆ. ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದೀವಿ. ಹಲೋ Fremont of cake. ಕಟ್ ಮಾಡ್ಬಿಡ್ಲಾ ಚಾಕು? ನಮ್ಮ ಬಾಯ್ಸ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಕೇಕ್ ಕಟ್ ಮಾಡಕ್ ನೈಫ್ ಇಟ್ಟಿಲ್ಲ. ಎಲ್ಲ ಚಲ್ಲ ಪಿಲ್ಲಿಯಾಗಿ ಹುಡುಕ್ತವ್ರೆ. ಐಫೋನಲ್ಲಿ ಕಟ್ ಮಾಡ್ತಾರಲ್ಲ ಮಾಡ್ಲ. Happy birthday! ಗೈಸ್ ಫ್ರೀಮಾಂಟ್ ಟಾಪ್ ಹಿಂಗೆ ಹೆಂಗ್ ಮಾಡಿದ್ರೆ I'll do this ಪಕ್ಕ ವಯನಾಡು ಓಡ್ಬೇಕು. ಊಟ ಮಾಡೋಣ. ಎರಡೆರಡು ಲೈಟ್ ಇಟ್ಟವನೆ ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮ ಇದನ್ನ ಕೇಳಬೇಕು. ಎಷ್ಟು ಚೆನ್ನಾಗಿ ಹಚ್ತಿರೋ. ಹೊಡಿತದ ಕಟ್ಟೋದು. ಅದು ಮಾಡೋಣ ಒಂದಿನ. ಸ್ನೇಹಿತರು 50,000 ಕಟ್ಟಿ ಇಟ್ಕೊಂಡು ಬಂದ್ರೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಶ್ರವಣ್ ಬ್ರೋ ನಂಗೆ ಆಮೇಲೆ ಕೊಡ್ತೀನಿ. ಇನ್ಸೈಡ್ ಸ್ಯಾಮ್ಸ್ ಬ್ಯಾಗ್ ನೋಡೋಣ. ಹೇಳಿ ಬಾಯಿ ಬಿಟ್ಟು ಹೇಳಿ. ಎರಡೆರಡು ಬ್ಯಾಗು 1 ಲಕ್ಷದ್ದು, ಅದ್ರೊಳಗೆ ಫೋನ್ 1.5 ಲಕ್ಷದ್ದು. ಸೊ ಸಾಕ್ಬಿಟ್ರಿ ಜಾಸ್ತಿ ಹುಡುಗ. ಔಟ್ಫಿಟ್ 1 ಲಕ್ಷದ್ದು. ಥ್ಯಾಂಕ್ ಯು. ಈಗ ಎಲ್ಲರೂ ಬಾಯ್ಸ್ ಪಾರ್ಟಿ ಮಾಡ್ತಿದ್ದಾರೆ ಗೈಸ್. ಅದೆಲ್ಲ ತೋರಿಸ್ಲಿಕ್ಕೆ ಸ್ವಲ್ಪ ನೋಡಿ ಯಾರ್ಯಾರು ಹೆಂಗ್ ಆಡ್ತಾರೆ. ಅಲ್ಲ ಮೀ ಬಿಫೋರ್ ಫಸ್ಟ್ ಪೆಗ್, ಮೀ ಇನ್ ಲಾಸ್ಟ್ ಪೆಗ್ ವಿಡಿಯೋ ಮಾಡ್ಲಿ ಇವರೆಲ್ಲರೂ. ಬನ್ನಿ ಒಬ್ಬೊಬ್ಬರದ್ದು ಫಸ್ಟ್ ಪೆಗ್ ಲಾಸ್ಟ್ ಪೆಗ್ ವಿಡಿಯೋ. ಲೆಟ್ಸ್ ಗೋ. ನೀ ಜಿಂಕೆ ಮರಿನ, ನೀ ಜಿಂಕೆ ಮರಿನ, ನೀ ಜಿಂಕೆ ಮರಿನ. ಟೆನ್ಷನ್ ಆಗ್ಬಿಟ್ಟಿದೆ.
ಥ್ಯಾಂಕ್ ಯು ಬ್ರೋ. ಅಷ್ಟು ದೂರದಿಂದ ಎಷ್ಟೊತ್ತಿಗೆ ಬಂದಿದ್ದೀರಾ? 28. ಬ್ರೋ ನಾನು ಚೆನ್ನೈಯಿಂದ ನಿಮ್ಮ ಬರ್ಡೇ ಇದೆ ಅಂತ ಬೇಗ ಶೆಡ್ಯೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಬ್ರದರ್, ಲವ್ ಯು. ಓಡಿ ಬನ್ನಿ ಕೇಕ್ ಕಟ್ ಮಾಡೋಣ ಆಯ್ತು ಇವಾಗ. ಹ್ಯಾಪಿ ಬರ್ಡೇ ಟು ಯು. ಹಿಂಗೆ 100 ಡೇಸ್ ಚೆನ್ನಾಗಿರಿ. ಥ್ಯಾಂಕ್ ಯು. ಆಲ್ರೆಡಿ 125 ಇಯರ್ಸ್ ಆಗ್ಬಿಟ್ಟಿದೆ. ಇನ್ನೂ 100 ಡೇಸ್. ಒಳ್ಳೆ ಮನುಷ್ಯ, ನನಗೆ ಸಿಕ್ಕಿರೋ ಒಂದು ಒಳ್ಳೆ ಫ್ರೆಂಡು. ಆ್ಯಂಡ್ ನಾವಿಬ್ರು ಫ್ರೆಂಡ್ ಆಗೋಡೆ ಒಂದು 6-7 ಇಯರ್ಸ್ ಮೇಲೆ ಆಗ್ಬಿಟ್ಟಿದೆ. ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ, ಇನ್ನೇನು ಹೇಳಕ್ಕೆ ಚೆನ್ನಾಗಿರಲ್ಲ, ಬಟ್ ಒಳ್ಳೆ ಮನುಷ್ಯ ಅಷ್ಟೇ. ಅಕಸ್ಮಾತ್ ನಾನು ಬಂದಿಲ್ಲ ಅಂದ್ರೆ ಅಣ್ಣನ ಜಗಳ ಆಡ್ಬಿಟ್ಟವ್ರೆ, ಅದಕ್ಕೆ ಬಂದಿಲ್ಲ ಅಂತೆಲ್ಲ ಅಂದ್ಬಿಡ್ತಾರೆ, ಅದಕ್ಕೆ ಬಂದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಲವ್ ಯು ಗೈಸ್. ಸೊ ಶ್ರವಣ್ ಬ್ರೋ, ವರುಣ್ ಬ್ರೋ ಆಲ್ಮೋಸ್ಟ್ ಎಲ್ಲರೂ ಹೊಡ್ತಾ ಇದ್ದಾರೆ. ಬಾಯ್ ಬ್ರದರ್, ಬಾಯ್. ನೆಕ್ಸ್ಟ್ ಬರ್ಡೇ ದುಬೈ. ನೆಕ್ಸ್ಟ್ ಬರ್ಡೇ ಬಾಯ್ಸ್ ದುಬೈ. ಗೈಸ್ ಟೈಮ್ 5:40. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಫ್ಲ್ಯಾಟು. ಬನ್ನಿ ಲೆಟ್ಸ್ ಗೋ. ಗೈಸ್ ಬೆಳಗ್ಗೆನೆ ಎದ್ದು ನಿನ್ನೆ ರಾತ್ರಿದು ಪಾರ್ಟಿದಿತ್ತಲ್ಲ, ನಾವು ಬರೋಷ್ಟರಲ್ಲಿ 5:30 ಆಯಿತು. ಬಂದು ಮಲಗಿ ಈಗ ಕರೆಕ್ಟಾಗಿ 10 ಗಂಟೆ 9:30 ಎದ್ದು ರೆಡಿ ಆಗಿದ್ದೀನಿ. ಅವ್ರು ಕ್ಯಾಬ್ ಬುಕ್ ಮಾಡ್ತಾರೆ, ಹತ್ಕೊಂಡು ಹೋಗ್ಬೇಕಂತೆ, ಇಷ್ಟೇ ಅಂತೆ ನನ್ನ ಕೆಲಸ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಏನಾಗುತ್ತೆ ಅಂತ ನೋಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದ ಡೇ. ಇವತ್ತು ಬರ್ಡೇ, ಸ್ವಲ್ಪ ನಿದ್ದೆ ಇಲ್ಲ, ಇಟ್ಸ್ ಓಕೆ, ಬಟ್ ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಗೋ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.